ಇತಿಹಾಸಕ್ಕೆ ಸಂಬಂಧಿಸಿದಂತೆ 2025 ಮತ್ತು 26ನೇ ಸಾಲಿನಲ್ಲಿ ನಿಮಗೆ ಕೊಟ್ಟಿರುವಂತಹ ಬ್ಲೂ ಪ್ರಿಂಟ್ ಅನ್ನ ಅನುಸರಿಸಿಬಿಟ್ಟು ನಿಮ್ಮ ಒಂದು 10 ಅಂಕಗಳಿಗೆ ಕೇಳಬಹುದಾದಂತಹ ಬಹು ನಿರೀಕ್ಷಿತವಾದಂತಹ ಪ್ರಶ್ನೋತ್ತರಗಳನ್ನು ನಾನು ಕೊಡ್ತಾ ಹೋಗ್ತಾ ಇದ್ದೇನೆ. ಇಲ್ಲಿಯೂ ಕೂಡ ಅಷ್ಟೇ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ಕುರಿತು ಬರೆಯಿರಿ ಅಂತ ಇದೆ. ಹಿಂದಿನ ವಿಡಿಯೋಗಳಲ್ಲಿ ನಾನು 2 ಅಂಕಗಳಿಗೆ ಸಂಬಂಧಿಸಿದಂತೆ 1 ಅಂಕಕ್ಕೆ ಮತ್ತು 5 ಅಂಕಗಳಿಗೆ ಸಂಬಂಧಿಸಿದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಮತ್ತು ಉತ್ತರವನ್ನ ಕೂಡ ಕೊಡ್ತಾ ಹೋಗಿದ್ದೇನೆ. ಹಾಗೆ ಈ ಒಂದು ವಿಡಿಯೋದಲ್ಲಿಯೂ ಕೂಡ ಅಷ್ಟೇ, ಹಿಂದಿನ ವಿಡಿಯೋಗಳಲ್ಲಿ ಕೂಡ 10 ಅಂಕದ ಕೆಲವು ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನ ವಿವರಿಸಿ ನೋಡಿ. ಇದು ಬ್ಲೂ ಪ್ರಿಂಟ್ ಅನ್ನು ಆಧರಿಸಿಯೇ ನಾನು ಈ ಒಂದು 10 ಅಂಕದ ಪ್ರಶ್ನೋತ್ತರವನ್ನ ಕೊಡ್ತಾ ಇರೋದ್ರಿಂದ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಈ ಒಂದು ಪ್ರಶ್ನೋತ್ತರವನ್ನು ಬಹಳಷ್ಟು ಬಾರಿಯೂ ಕೂಡ ಕೇಳಿರುವಂತದ್ದು. ಇದನ್ನು ಗಮನಿಸ್ಬಿಟ್ಟು ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ನಿಮ್ಮ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ 10 ಅಂಕದ ಪ್ರಶ್ನೋತ್ತರಗಳನ್ನ ನೀವು ಸುಲಭವಾಗಿ ಬರೀಬಹುದು. ನಾನು ಹೇಳ್ತಾ ಹೋಗ್ತಾ ಇರ್ತೇನೆ, ಹಾಗೆ ನೀವು ಕೂಡ ಅಭ್ಯಾಸವನ್ನ ಅಂದ್ರೆ ನೀವು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗ್ಬೋದು ಅನ್ನುವಂತಹ ಉದ್ದೇಶ ನನ್ನದು. ಹಾಗಿದ್ರೆ ನೋಡ್ತಾ ಹೋಗೋಣ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ನೋಡಿ. ಕ್ರಿಶಕ 1857ರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆಯು ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನೀತಿಗಳು ಮತ್ತು ಸಾಮ್ರಾಜ್ಯಶಾಹಿಗಳ ಶೋಷಣೆಯ ವಿರುದ್ಧದ ಭಾರತೀಯರ ಅತೃಪ್ತಿಯ ಒಂದು ಸ್ಫೋಟವಾಗಿತ್ತು. ಬ್ರಿಟಿಷರ ಶೋಷಣೆಯ ವಿರುದ್ಧ ಭಾರತೀಯ ಸೈನಿಕರು ಮತ್ತು ಸ್ಥಳೀಯ ರಾಜ್ಯಗಳ ರಾಜರು ಈ ದಂಗೆಯಲ್ಲಿ ಭಾಗವಹಿಸ್ತಾರೆ. ಈ ದಂಗೆಗೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ಮೊದಲಿಗೆ ರಾಜಕೀಯ ಕಾರಣಗಳು. ರಾಜಕೀಯ ಕಾರಣ ಏನು ಅಂದ್ರೆ, ಬ್ರಿಟಿಷರು ಭಾರತದಲ್ಲಿ ಭಾರತಕ್ಕೆ ಬಂದ್ರು. ಕಾಲಾನಂತರ ಆಮೇಲೆ ಏನ್ ಮಾಡಿದ್ರು, ಇಲ್ಲಿನ ಸ್ಥಳೀಯ ಅರಸರ ಬಲಹೀನತೆಯನ್ನ ಗಮನಿಸ್ಬಿಟ್ಟು ಅವರ ಒಳ ಆಂತರಿಕ ಸಂಘರ್ಷಗಳಲ್ಲಿ ಅವರು ಭಾಗವಹಿಸಿದ್ರು. ಒಡೆದು ಆಳುವಂತಹ ನೀತಿಯನ್ನ ಅನುಸರಿಸಿದ್ರು. ಅವರ ರಾಜ್ಯಗಳನ್ನು ಆಕ್ರಮಿಸುವುದರ ಮೂಲಕ ಬ್ರಿಟಿಷರು ಭಾರತದಲ್ಲಿ ತಮ್ಮ ರಾಜಕೀಯ ಸ್ವಾತಂತ್ರ್ಯ ಸಾರ್ವಭೌಮತ್ವವನ್ನು ಸ್ಥಾಪಿಸ್ತಾರೆ. ಪ್ಲಾಸಿ ಮತ್ತು ಬಾಕ್ಸರ್ ಕದನಗಳನ್ನ ಇವರು ಜಯಿಸಿದ್ರು. ಭಾರತದಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಹೊಸ ಪದ್ಧತಿಯನ್ನ ಇವರು ಜಾರಿಗೆ ತಂದ್ರು. ಯಾರು? ಬ್ರಿಟಿಷರು. ಇದರ ಮೂಲಕ ವಿಸ್ತರಣಾ ನೀತಿಯನ್ನು ಕೂಡ ಅನುಸರಿಸಿದ್ರು. ಈ ಎಲ್ಲ ಕಾರಣಗಳಿಂದ ಅತೃಪ್ತರಾದಂತಹ ಸ್ಥಳೀಯ ರಾಜರು ಬ್ರಿಟಿಷರ ವಿರುದ್ಧ 1857ರ ದಂಗೆಯಲ್ಲಿ ಭಾಗವಹಿಸ್ತಾರೆ. ಇಷ್ಟು ರಾಜಕೀಯ ಕಾರಣ ಆದ್ರೆ, ಆಡಳಿತಾತ್ಮಕ ಕಾರಣಗಳು ಏನಾಗಿದ್ವು ಅಂದ್ರೆ, ಬ್ರಿಟಿಷರು ಭಾರತದ ಸ್ಥಳೀಯ ರಾಜ್ಯಗಳನ್ನ ವಶಪಡಿಸ್ಕೊಂಡ್ಬಿಟ್ಟು ಆ ರಾಜ್ಯಗಳಲ್ಲಿ ಭಾರತೀಯರ ಪುರಾತನ ಆಡಳಿತ ಪದ್ಧತಿಯನ್ನ ರದ್ದುಪಡಿಸಿ ತಮ್ಮದೇ ಆದಂತಹ ಹೊಸ ಆಡಳಿತ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಅದು ಭಾರತೀಯರಿಗೆ ಬದಲಾಗಿ ಬ್ರಿಟಿಷ್ ಪ್ರಜೆಗಳನ್ನ ಆಡಳಿತದ ಉನ್ನತ ಹುದ್ದೆಗಳಿಗೆ, ನೋಡಿ ಇದನ್ನ ಗಮನಿಸ್ಬೇಕು ನೀವು, ಅವರು ಆಡಳಿತದ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡಿ ಭಾರತೀಯರನ್ನ ನಿರುದ್ಯೋಗಿಗಳನ್ನಾಗಿ ಮಾಡ್ತಾ ಇದ್ರು. ತಮ್ಮ ಬ್ರಿಟಿಷ್ ಪ್ರಜೆಗಳನ್ನ ಉನ್ನತ ಅಧಿಕಾರವನ್ನ ಕೊಡ್ತಾ ಇದ್ರು, ಆದರೆ ಭಾರತೀಯರನ್ನ ನಿರುದ್ಯೋಗಿಗಳಾಗಿ ಮಾಡ್ಬಿಡ್ತಾ ಇದ್ರು. ಉಳಿದ ಭಾರತೀಯರಿಗೆ ಕಡಿಮೆ ಸಂಬಳವನ್ನ ನೀಡ್ಬಿಟ್ಟು ಬ್ರಿಟಿಷ್ ಅಧಿಕಾರಿಗಳಿಗೆ ಹೆಚ್ಚು ಸಂಬಳವನ್ನ ನೀಡ್ತಾ ಇದ್ರು. ಸ್ಥಳೀಯ ರಾಜರನ್ನ ಅವರ ಕೈಗೊಂಬೆಗಳನ್ನಾಗಿ ಅವರು ಮಾಡ್ಕೊಂಡ್ಬಿಟ್ಟಿದ್ರು. ಈ ಎಲ್ಲಾ ಶೋಷಣೆಗಳ ವಿರುದ್ಧ ಭಾರತೀಯರು ಸಂಘಟಿತ ಹೋರಾಟ ಮಾಡಲು ಮುಂದಾದ್ರು. ಈಗ ಒಂದು ರಾಜಕೀಯ ಕಾರಣ ಆಯ್ತು, ಆಡಳಿತಾತ್ಮಕ ಕಾರಣ ಆಯ್ತು. ಆರ್ಥಿಕ ಕಾರಣ ಏನು ಅಂತಂದ್ರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ತಮ್ಮದೇ ಆದಂತಹ ರಾಜಕೀಯ ಸಾರ್ವಭೌಮತ್ವವನ್ನ ಈಗಾಗಲೇ ಸ್ಥಾಪಿಸ್ಬಿಟ್ಟಿತ್ತು. ಹಾಗೆ ಆರ್ಥಿಕ ಶೋಷಣೆಯ ನೀತಿಯನ್ನು ಕೂಡ ಅದು ಅನುಸರಿಸ್ತಾ ಇದ್ರು. ಭಾರತದಲ್ಲಿ ಕೃಷಿ ಬೆಳೆಗಳಿಗೆ ಬದಲಾಗಿ ವಾಣಿಜ್ಯ ಬೆಳೆಗಳನ್ನ ಬೆಳೆಯಲು ಮುಂದಾಗ್ತಾರೆ. ಭಾರತದ ಸಂಪತ್ತು ಮತ್ತು ಸ್ವಾಭಾವಿಕ ಸಂಪನ್ಮೂಲಗಳನ್ನ ತಮ್ಮ ಸ್ವಾರ್ಥದ ಉದ್ದೇಶಗಳಿಗಾಗಿ ಅವರು ಬಳಸ್ಕೊಂಡ್ಬಿಟ್ರು. ಭಾರತವನ್ನ ಕಚ್ಚಾ ವಸ್ತುಗಳ ಪೂರೈಕೆದಾರ ಮತ್ತು ಅವರ ಸಿದ್ಧ ವಸ್ತುಗಳನ್ನ ಮಾರುಕಟ್ಟೆಯನ್ನಾಗಿ ಅವರು ಪರಿವರ್ತಿಸ್ಬಿಟ್ರು. ಇದರಿಂದ ಭಾರತೀಯ ಕುಶಲಕರ್ಮಿಗಳು ಮತ್ತು
ಕೈ ಕಸುಬುದಾರರು ಏನಾಗಿದ್ರು, ನಿರುದ್ಯೋಗಿಗಳಾಗಿದ್ರು. ಬ್ರಿಟಿಷರ ಕಂದಾಯ ನೀತಿಯು ಕೂಡ ರೈತರಿಗೆ ಹಾನಿಕಾರಕವಾಗಿ ಪರಿಣಮಿಸ್ಬಿಟ್ಟಿತ್ತು. ಇನ್ನು ಸಾಮಾಜಿಕ ಕಾರಣಗಳು ಅಂತಂದ್ರೆ, ಭಾರತೀಯ ವೈದಿಕ ಮತ್ತು ಇಸ್ಲಾಂ ಸಂಪ್ರದಾಯಗಳಿಗೆ ಒಳಪಟ್ಟು ಸಮಾಜದಲ್ಲಿ ಹಲವಾರು ಮೂಢನಂಬಿಕೆಗಳನ್ನು ಅನುಸರಿಸಿ ಜೀವಿಸ್ತಾ ಇದ್ರು ಭಾರತೀಯರು. ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ, ಪಶುಬಲಿ, ಪರದಾ ಪದ್ಧತಿ, ಉದ್ದವಾದ ಗಡ್ಡವನ್ನು ಬಿಡುವುದು ಮೊದಲಾದವುಗಳು ಭಾರತೀಯ ಹಿಂದೂ ಮತ್ತು ಮುಸ್ಲಿಂ ಜನಾಂಗದ ಒಂದು ಸಾಂಪ್ರದಾಯಿಕ ಅಥವಾ ರೂಢಿಗತವಾಗಿ ಬಂದಿರುವಂತಹ ಒಂದು ಪದ್ಧತಿಗಳಾಗಿದ್ವು. ಆದ್ರೆ ಬ್ರಿಟಿಷ್ನರು ಏನ್ ಮಾಡಿದ್ರು, ಹಿಂದೂ ಮತ್ತು ಮುಸ್ಲಿಮರ ಮೂಢನಂಬಿಕೆಗಳನ್ನ ಖಂಡಿಸಿದ್ರು. ಅವುಗಳನ್ನ ಕಾನೂನು ಬಾಹಿರ ಅಂತ ಹೇಳ್ಬಿಟ್ಟು ಘೋಷಿಸ್ಬಿಟ್ರು. ರೂಢಿ ಸಂಪ್ರದಾಯಗಳಿಗೆ ಅವರು ಭಂಗವನ್ನ ಉಂಟು ಮಾಡಿದ್ರು. ಇಷ್ಟು ಸಾಮಾಜಿಕ ಕಾರಣ. ಅಂದ್ರೆ ಇನ್ನು ಧಾರ್ಮಿಕ ಕಾರಣಗಳು ಏನು ಅಂದ್ರೆ, ಬ್ರಿಟಿಷರು ಭಾರತದ ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ಮೌಢ್ಯತೆಯಿಂದ ಕೂಡಿವೆ. ಹಿಂದೂಗಳ ಮಹಾಕಾವ್ಯಗಳಾದಂತಹ ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆಗಳು ಅರ್ಥಹೀನ ಅಂತ ಹೇಳ್ಬಿಟ್ರು. ಹಾಗೆ ಕ್ರಿಶ್ಚಿಯನ್ ಧರ್ಮ, ಬೈಬಲ್ ಶ್ರೇಷ್ಠ ಅಂತ ಅವರು ಹೇಳಿದ್ರಲ್ಲದೆ, ಭಾರತದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಹಲವಾರು ಶಾಲಾ ಕಾಲೇಜುಗಳನ್ನು ತೆರೆದು ಭಾರತೀಯರನ್ನ ಮತಾಂತರಿಸಲು ಮುಂದಾಗ್ತಾರೆ. ಭಾರತದ ಸಾಂಪ್ರದಾಯಿಕ ಶಿಕ್ಷಣ, ಸಂಸ್ಕೃತ ಭಾಷೆಗಳ ಬದಲಾಗಿ ಇಂಗ್ಲಿಷ್ ಭಾಷೆ, ಪಾಶ್ಚಿಮಾತ್ಯ ಶಿಕ್ಷಣವನ್ನು ನೀಡಲು ಮುಂದಾದ್ರು. ಇದು ಭಾರತೀಯರನ್ನ ಕೆರಳಿಸ್ಲಿಕ್ಕೆ ಈ ಧಾರ್ಮಿಕ ಕಾರಣಗಳು ಒಂದು ಪ್ರಮುಖವಾಗಿತ್ತು. ಹಾಗೆ ಸೈನಿಕ ಕಾರಣಗಳು ಏನು ಅಂತಂದ್ರೆ, ಬ್ರಿಟಿಷರು ತಮ್ಮ ಸೈನ್ಯದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಭಾರತೀಯ ಸೈನಿಕರನ್ನ ನೇಮಿಸಿಕೊಂಡ್ರು. ಭಾರತೀಯ ಸೈನಿಕರಿಗೆ ಕಡಿಮೆ ಸಂಬಳವನ್ನ ನೀಡ್ತಾ ಇದ್ರು. ಅಷ್ಟೇ ಅಲ್ಲ, ಬ್ರಿಟಿಷ್ ಸೈನಿಕರಿಗೆ ಹೆಚ್ಚು ಸಂಬಳವನ್ನ ನೀಡಿ ಭಾರತೀಯ ಸೈನಿಕರು ಬ್ರಿಟಿಷರ ಪರವಾಗಿ ಯಾವುದೇ ಭತ್ಯವಿಲ್ಲದೆ ವಿದೇಶಗಳಲ್ಲಿ ಹೋರಾಟ ಮಾಡಬೇಕಾಗಿತ್ತು. ಭಾರತೀಯರನ್ನ ಸೈನ್ಯದ ಉನ್ನತ ಹುದ್ದೆಗಳಲ್ಲಿ ನೇಮಕ ಮಾಡ್ತಾ ಇರಲಿಲ್ಲ. ಭಾರತೀಯ ಸೈನ್ಯರಲ್ಲಿದ್ದ ಹಿಂದೂ ಮತ್ತು ಮುಸಲ್ಮಾನರ ಏಕತೆಯನ್ನ ಒಡೆಯಲು ಅವರು ಮುಂದಾದರು. ಇನ್ನು ತಕ್ಷಣದ ಕಾರಣಗಳು ಏನಾಗಿತ್ತು ಅಂದ್ರೆ, ಬ್ರಿಟಿಷರು ಭಾರತೀಯ ಸೈನ್ಯದಲ್ಲಿ ಹಳೆಯ ಬಂದೂಕುಗಳಿಗೆ ಬದಲಾಗಿ ಹೊಸ ಎನ್ಫೀಲ್ಡ್ ಬಂದೂಕುಗಳನ್ನ ಉಪಯೋಗಕ್ಕೆ ತರ್ತಾರೆ. ತೋಟಗಳನ್ನ ಹಿಮ ಮತ್ತು ನೀರಿನ ಹನಿಗಳಿಂದ ರಕ್ಷಿಸಲು ಹಂದಿ ಮತ್ತು ಹಸುವಿನ ಕಬ್ಬನ್ನ ಸೌರಿ ಕಾಗದವನ್ನ ಸುತ್ತಲಾಗ್ತಾ ಇತ್ತು. ಸೈನಿಕರು ಆ ಕಾಗದವನ್ನ ತಮ್ಮ ಹಲ್ಲಿನಿಂದ ಕಚ್ಚಿ ತೆಗಿಬೇಕಾಗಿತ್ತು. ಹಂದಿ ಮುಸ್ಲಿಮರಿಗೆ ವಿರೋಧ ಮತ್ತು ಹಸು ಹಿಂದೂಗಳಿಗೆ ಪವಿತ್ರ. ಆದ್ದರಿಂದ ಭಾರತೀಯ ಸೈನಿಕರು ಹೊಸ ಎನ್ಫೀಲ್ಡ್ ರೈಫಲ್ಸ್ ಅನ್ನು ಉಪಯೋಗಿಸಲು ನಿರಾಕರಿಸಿದರು. ಇದು ದಂಗೆಗೆ ತತ್ಕ್ಷಣ ಕಾರಣ ಆಯಿತು. ಈ ಒಂದು ದಂಗೆಯ ಪರಿಣಾಮಗಳು ಏನಾಯ್ತು ಅಂದ್ರೆ, ಈ ದಂಗೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಯಿತು. ಭಾರತೀಯರಲ್ಲಿ ರಾಷ್ಟ್ರಾಭಿಮಾನ, ರಾಷ್ಟ್ರ ಪ್ರೇಮವನ್ನ ಮತ್ತಷ್ಟು ಬೆಳೆಸ್ತು. ಈ ದಂಗೆ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಏಕತೆಯನ್ನ ಮೂಡಿಸ್ತು. ಅಂದ್ರೆ ಹಿಂದೂ ಮತ್ತು ಮುಸ್ಲಿಮರಿಬ್ಬರು ಕೂಡ ಈ ಒಂದು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಂತರು. ಈ ದಂಗೆಯಿಂದ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಏನಾಯ್ತು, ಕೊನೆಗೊಂಡು ಬ್ರಿಟಿಷರ ರಾಣಿ ವಿಕ್ಟೋರಿಯಾಳ ನೇರ ಆಳ್ವಿಕೆ ಅಧಿಕಾರಕ್ಕೆ ಭಾರತ ಒಳಪಟ್ಟು ಭಾರತದಲ್ಲಿ ಮೊಘಲರ ಆಳ್ವಿಕೆ ಅಂದಿಗೆ ಕೊನೆಗೊಳ್ಳಿತು. ರಾಣಿ ವಿಕ್ಟೋರಿಯಾಳು 1858ರಲ್ಲಿ ಪ್ರಸಿದ್ಧ ಘೋಷಣೆಯನ್ನ ಹೊರಡಿಸ್ತಾಳೆ. ಅದು ಭಾರತೀಯರಿಗೆ ಕೆಲವು ಆಶ್ವಾಸನೆಗಳನ್ನ ಕೂಡ ನೀಡಿದ್ಲು. ಅವು ಏನಪ್ಪಾ ಅಂದ್ರೆ, ಬ್ರಿಟಿಷ್ ಸರ್ಕಾರವು ಇನ್ನು ಮುಂದೆ ಭಾರತೀಯ ರಾಜ್ಯಗಳನ್ನ ವಿಲೀನಗೊಳಿಸುವುದಿಲ್ಲ, ದತ್ತುಪುತ್ರರನ್ನ ಪಡೆಯುವ ಭಾರತೀಯ ಅರಸರ ಹಕ್ಕನ್ನ ಮಾನ್ಯ ಮಾಡಲಾಯಿತು. ಬ್ರಿಟಿಷ್ ಸರ್ಕಾರವು ಭಾರತೀಯ ಧಾರ್ಮಿಕ ನಂಬಿಕೆಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ, ಭಾರತೀಯರಿಗೆ ಆಡಳಿತದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಒದಗಿಸುವಂತದ್ದು. ಇಷ್ಟು ಈ ಒಂದು ಪ್ರಶ್ನೆಯ ಅಂದ್ರೆ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳಾಗಿತ್ತು. ರಾಜಕೀಯ ಕಾರಣಗಳು, ಆಡಳಿತಾತ್ಮಕ ಕಾರಣಗಳು, ಆರ್ಥಿಕ ಕಾರಣಗಳು, ಸಾಮಾಜಿಕ ಕಾರಣಗಳು, ಧಾರ್ಮಿಕ ಕಾರಣಗಳು, ಸೈನಿಕ ಕಾರಣಗಳು ಮತ್ತು ತಕ್ಷಣದ ಕಾರಣಗಳು. ನೋಡಿ, ಈ ಎಲ್ಲಾ ಪಾಯಿಂಟ್ಸ್ಗಳನ್ನ ನೀವು ಕರೆಕ್ಟಾಗಿ
ಅಭ್ಯಾಸ ಮಾಡಿಬಿಟ್ರೆ ಸುಲಭವಾಗಿ 10 ಅಂಕಗಳನ್ನು ಗಳಿಸುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಹಾಗಿದ್ರೆ ಮುಂದಿನ ಒಂದು ಪ್ರಶ್ನೆಯ ಮತ್ತು ಉತ್ತರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದ.